ಜಿಲ್ಲೆಯ ಹರಕೆರೆ ತಾಲೂಕು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತುಂಬು ಗರ್ಭಿಣಿಯನ್ನು ಡೆಲಿವರಿ ಮಾಡದೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯ. ಹರಕೆರೆದಲ್ಲಿ ಅಮಾನವೀಯ ಘಟನೆ. ತುಂಬು ಗರ್ಭಿಣಿಯೊಬ್ಬರು ಹೆರಿಗೆ ನೋವಿನಲ್ಲಿದ್ದರು. ಆಂಬುಲೆನ್ಸ್ ವ್ಯವಸ್ಥೆಗೆ ತಡ. ಇಲ್ಲಿನ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯ. ಆಂಬುಲೆನ್ಸ್ ಸಿಗದೆ ಪರದಾಟ. ಸರ್ಕಾರಿ ಡ್ರೈವರ್ ಚಕ್ಕರ್, ಖಾಸಗಿ ಡ್ರೈವರ್ ಡೀಸೆಲ್ಗೆ ಬೇಡಿಕೆ. ಇದು ಆರೋಗ್ಯ ಇಲಾಖೆಯ ಸುವ್ಯವಸ್ಥೆಯ ವೈಫಲ್ಯ. ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿರವರಿಗೂ ದೂರು ನೀಡಿದ್ದೇವೆ ಎಂದು ಗರ್ಭಿಣಿ ಪತಿ ನಮ್ಮ ಗರುಡ ನ್ಯೂಸ್ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ಪ್ರೆಗ್ನೆಂಟ್ ಹೆಣ್ಮಗಳು ರೈತರು ಕರ್ಕೊಂಡು ಹೋಗ್ಬೇಕು. ಇವರು ಡೀಸೆಲ್ ಇಲ್ಲ ಕೊಟ್ಟಿದ್ದಾರೆ, ಆಲ್ರೆಡಿ ಬರೆದು ಕೊಟ್ಟಿದ್ದಾರೆ. ಡೀಸೆಲ್ ಇಲ್ಲ ಅಂತ ವೇಟ್ ಮಾಡಿಸ್ತಾ ಇದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ಬೇಕು ಈಗ? ಇವ್ ಅಕ್ಕನ ಇವ್ರೇನಾ? ಡೀಸೆಲ್ ಕೇಳ್ತಿದ್ರಿ ಅಂತಲ್ಲ ಇವ್ರಿಗೆ? ಅವ್ರು ಕೇಳಿ ಅಂತ ಹೇಳ್ತಾರೆ. ಡೀಸೆಲ್ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದ. ಡೀಸೆಲ್ ಇಲ್ಲ ಅಂತ ಹೇಳಿದ್ರಿ ಅಂತ ಯಾರಿಗೆ? ಅಲ್ಲ, ಡೀಸೆಲ್ ಯಾಕೆ ಕೊಡ್ಬೇಕು ಇವ್ರು ನಿಮ್ಗೆ? ಅವ್ರನ್ನ ಕೇಳ್ರಿ. ಮತ್ತೆ ಯಾರು ಕೇಳುವ? ಇವ್ರು ಹೇಳ್ತಾರೆ ಇವ್ರೆ ಕೇಳ್ತಾರ ಅಂತ ಹೇಳ್ತಾರಲ್ಲ. ನಿಮಗೆ ಉಲ್ಟಾ ಆಗುತ್ತೆ ನೋಡು ವಿಷಯ. ಅಲ್ಲಿ ನಿಮ್ಗೆ ಡೀಸೆಲ್ ಯಾಕೆ ಕೊಡ್ಬೇಕಂತ ಜಸ್ಟ್ 4 ಲಕ್ಷ ನಂಬರ್ ಕಳಿಸಿದ್ರ ಬೆಂಗಳೂರು ವಿಜಯನಗರಿಂದ. 4 ಲಕ್ಷ ನಮ್ಗೆ ಅಲ್ಲ, ನಿಮ್ಗೆ ನೀವು ಡೀಸೆಲ್ ಯಾಕೆ ಕೊಡ್ಬೇಕು? ನಿಮ್ಗೆ ಏನ್ ಕೆಲಸ ಮಾಡ್ತೀರಿ ನೀವು? ನೋಡು, 2 ನಂಬರ್ ಕಳಿಸಿದಾರೆ ನಮ್ಮ ಬ್ರದರ್. ನಿಮ್ಗೆ ಓದಕ್ ಬಂದ್ರೆ ಗೊತ್ತಾಗುತ್ತೆ. ಈಗ 4 ಲಕ್ಷ ಮೇಡಮ್ ನಂಬರ್ ಕಳಿಸಿದ್ದಾರೆ. ವಿಸಿಟ್ ಹಾಕ್ಸ್ತೀವಿ ಇಲ್ಲಿ. ದುಡ್ಡು ಕೊಟ್ರಿ ಅವ್ರಿಗೆ? ದುಡ್ಡು ಏನ್ ಕೊಟ್ಟಿಲ್ಲ. ಅಂತ ಹೇಳಿದ್ರು ಅವ್ರಿಗೆ ಏನ್ ಕೊಡ ಅಂತ ಹೇಳಿಲ್ಲ. ಡೀಸೆಲ್ ಇಲ್ಲ ಅಂತಾನೆ. ಡೀಸೆಲ್ ಇಲ್ಲ. ಈಗ ಎಮರ್ಜೆನ್ಸಿ ಪೇಷಂಟ್ ಬರ್ತದೆ, ಡೀಸೆಲ್ ಆಲ್ರೆಡಿ ಸ್ಟಾಕ್ ಇರೋದ್ರಲ್ಲಿ ನೀವು ಡೀಸೆಲ್ ಇಲ್ಲ ಅಂತ ಹೆಂಗ್ ಹೇಳ್ತೀರಿ? 1 ಗಂಟೆಲಿ ಎಷ್ಟು ಕಾಲ್ ಮಾಡಿ ಅಲ್ಲ, ನೀವು ಎಷ್ಟು ಕಾಲ ಮಾಡ್ರಿ ಡೀಸೆಲ್ ಇಲ್ಲ ಅಂತ ಕೇಳ್ತೀರಿ? ಈಗ ಇವರು ಪ್ರೆಗ್ನೆಂಟ್ ಹೇಳ್ತಾರೆ ಅವ್ರಿಗೆ ಗಾಡಿ ಡೀಸೆಲ್ ಇಲ್ಲ ಅಂತ ಹೇಳಿದ್ರೆ ಹಾಸ್ಪಿಟಲ್ ಮಾಡ್ಬೋದು. ಹಾಸ್ಪಿಟಲ್ಗೆ ಮಾಡಿವ್ರಿ ಅವ್ರಿಗೆ. ಅಲ್ಲ, ನೀನು ರೆಫರ್ ಅಂದ್ರೆ ಹಾಸ್ಪಿಟ್ಲಿಗೆ ಪೇಷಂಟ್ ಕರ್ಕೊಂಡು ಹೋಗ್ತೇವ್ರಿ. ಡೀಸೆಲ್ ಇಲ್ಲ ಅಂತ ಇವ್ರನ್ನ ಕೇಳಲ್ಲ. ನೀನು ತಾಲೂಕು ಆಡಳಿತ ಕಾರಣ ಕೇಳ್ಬೇಕು. ನೀವೇ ಕೇಳಿದ್ರೆ 100 ರೂಪಾಯಿ ಕೊಡೋ, 200 ರೂಪಾಯಿ ಡೀಸೆಲ್ ಇಲ್ಲ ನೀವು ಡೀಸೆಲ್ ಇಲ್ಲ. ಮತ್ತೆ ಅವ್ರಿಗೆ ನೋಡ್ರು ಭೂಮಿ ಉಂಟಿದಪ್ಪ. ಇದು ತಾಲೂಕಿನಾಗ ಬರುತ್ತಲ್ಲ. ಮತ್ತೆ ಇವ್ರು ಕರ್ಕೊಂಡು ಹೋಗಕ ರೊಕ್ಕ ಹೇಳಕತ್ತಾನ, ಡೀಸೆಲ್ ಇಲ್ಲ ಅಂತ ಹೇಳಕತ್ತಾನ. ನೋಡಿ, ಅಮ್ಮ ತುಂಬ ಗರ್ಭಿಣಿ ಅಮ್ಮ. ನೀವು ನೋಡ ಮಾನವತೆ ಇರುತ್ತೆ.